ಪ್ರೀತಿಯ ಸ್ನೇಹಿತರೆ, ನಿನ್ನೆ ಈ ಗೊಜ್ಜು ಮಾಡೋ ರೆಸಿಪಿಯನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಎಲ್ಲರೂ ಹೆಚ್ಚಾಗಿ ವಿಡಿಯೋನ ನೋಡಿ ನನಗೆ ಹೆಚ್ಚಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಾ. ಇವತ್ತು ಇದೇ ಗೊಜ್ಜನ್ನು ಉಪಯೋಗಿಸಿ ಕೇವಲ 15 ನಿಮಿಷದಲ್ಲಿ ಫಟಾಫಟ್ ಅಂತ ನಾನು ತಿಂಡಿಯನ್ನು ಮಾಡಿ ಚಾಮುಂಡಿ ಬೆಟ್ಟಕ್ಕೆ ಹೋದೆ. ಆ ತಿಂಡಿ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ನಾನು ವಿಡಿಯೋ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡ್ಕೊಳ್ಳಿ. ಈ ಗೊಜ್ಜನ್ನ ಹೆಚ್ಚಾಗಿ ಮಾಡಿಕೊಂಡ್ರೆ 2 ದಿನಕ್ಕಾಗೋಷ್ಟು ನಾವು ಇಟ್ಕೋಬೋದು. ಇದೇನು ಅಳಿಸ್ಕೊಳ್ಳೋದಿಲ್ಲ ಅಥವಾ ಕೆಟ್ಟೋಗೋದಿಲ್ಲ. ಫಟಾಫಟ್ ಅಂತ ಮಾರನೇ ದಿನ ನಾವು ಚಿತ್ರಾನ್ನ ಕಲಿಸ್ಕೋಬೋದು. ಈ ಗೊಜ್ಜಲ್ಲಿ ನಾವು ದೋಸೆಗೋ ಚಪಾತಿಗೋ ಹಿಂದಿನ ದಿನ ಮಾಡಿಕೊಂಡ್ರೆ ಹೆಚ್ಚಾಗಿ ಮಾರದಿನಕ್ಕೂ ಸಹ ಇದು ಚಿತ್ರಾನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅದೇ ರೀತಿ ಮಾಡಿ ಕೇವಲ 15 ನಿಮಿಷದಲ್ಲಿ ನಾನು ಇವತ್ತು ಬೆಳಗ್ಗೆ ತಿಂಡಿಯನ್ನು ಮುಗಿಸಿ ನನ್ನ ಸ್ನೇಹಿತನ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋದೆ. ಮೊದಲು ವಿಡಿಯೋ ಕಂಟಿನ್ಯೂ ಆಗೋಕ್ಕೂ ಮುಂಚೆ ನೀವು ಒಂದು ಕ್ಲಿಪ್ ಚಾಮುಂಡಿ ಬೆಟ್ಟವನ್ನು ನೋಡ್ಕೊಂಡು ಬಂದ್ಬಿಡಿ. ನಂತರ ನನ್ನ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ, ದೇವಸ್ಥಾನದ ಒಳಗಿನ ಆವರಣ, ಅದೇ ಮಹಾದ್ವಾರ, ಒಳಗೆ ಬರೋದು. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಗುರುವಾರ. ನಾನು ನನ್ನ ಸ್ನೇಹಿತನ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ. ಅದಕ್ಕೋಸ್ಕರ ಸಿಂಪಲ್ಲಾಗಿ ತಿಂಡಿ ಮಾಡ್ಕೋತಾ ಇದ್ದೀನಿ, ಸರಳವಾಗಿ, ಸುಲಭವಾಗಿ. ಹೇಗೆ ಅಂತಂದರೆ, ನಾನು ನಿನ್ನೆ ತಾನೇ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಗೊಜ್ಜು ಮಾಡೋದನ್ನು. ಅಲಸಂದೆ ಕಾಳು, ಬದನೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲವನ್ನು ಹಾಕಿ ಆ ಗೊಜ್ಜನ್ನ ಉಳಿಸಿಟ್ಕೊಂಡಿದ್ದೆ. ಸ್ವಲ್ಪ ಮಿಕ್ಕಿತ್ತು, ಅದನ್ನು ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಈಗ ಬಿಸಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬಿಸಿ ಅನ್ನ ಮಾಡಿ 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಅಡಿಗೆ ಅರಿಶಿನ ಹಾಕಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಗೊಜ್ಜನ್ನು ಹಾಕಿ ಕಲಿಸ್ಬಿಟ್ರೆ ಇವತ್ತಿನ ಫಲಹಾರ ಅಂದರೆ ಉಪಹಾರ ಆಗುತ್ತೆ. ಅದ್ಭುತವಾಗಿ ನಾವು ಈ ರೀತಿ ಒಂದೇ ಗೊಜ್ಜಿನಿಂದ 2 ಥರವಾದ ನಮಗೆ ತಿಂಡಿ ಆಗುತ್ತೆ. ನಿನ್ನೆ ದೋಸೆಗೆ ನನಗೆ ಅದನ್ನು ಹಂಚ್ಕೊಳ್ಳೋಕ್ಕಾಯಿತು, ಇವತ್ತು ನನಗೆ ಚಿತ್ರಾನ್ನಕ್ಕೂ ಆಯಿತು. ಈ ಥರ ನೀವು ಮಾಡ್ಕೊಳ್ಳಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ಮರೆಯದೆ ತಿಳಿಸಿ. ಈಗ ಇದನ್ನು ಮಿಕ್ಸ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಅದು ಸ್ನೇಹಿತರೆ ನೋಡಿ, ನಿನ್ನೆ ನಾನು ಆ ಗೊಜ್ಜನ್ನ ಹೆಚ್ಚಿಗೆ ಮಾಡಿಟ್ಕೊಂಡಿರೋದ್ರಿಂದ ನಿನ್ನೆ ನನಗೆ ದೋಸೆಗೂ ಆಗಿ ಹೆಚ್ಚಿಗೆ ಮಿಕ್ಕಿತ್ತು. ಅದನ್ನು ಬಿಸಿ ಮಾಡಿ ಅನ್ನ ಮಾಡಿ ಇವತ್ತು ನೋಡಿ ಈಗ ನಾನು ಬೆಟ್ಟಕ್ಕೆ ಹೋಗಬೇಕು. ಅಚ್ಚುಕಟ್ಟಾದ ಒಂದು ಚಿತ್ರಾನ್ನನೂ ರೆಡಿ ಆಯಿತು. ಯಾಕೆಂದರೆ ಬೆಳಗಿನ ತಿಂಡಿನೇ ಬಹಳ ಪ್ರಾಮುಖ್ಯತೆ. ನಂತರದ ಅಡುಗೆನೋ ನಿಧಾನಕ್ಕೆ ಮಾಡ್ಕೋಬಹುದು. ಈಗ ನಾನು ಬೆಟ್ಟಕ್ಕೆ ಹೋಗಿ ಬಂದು ನಾನು ತಿನ್ನಬೇಕು, ನಮ್ಮ ಅಣ್ಣಂದ್ರಿಗೂ ಆಗಬೇಕು. ಈಗ ರೆಡಿ ಮಾಡಿ ಇಟ್ಟಿದ್ದೀನಿ. ರುಚಿಕಟ್ಟಾಗಿದೆ. ನಾನು ಸ್ವಲ್ಪ ನೋಡಿದೆ. ಈಗ ಅವರು ನೆಮ್ಮದಿಯಾಗಿ ತಿನ್ಕೊತಾರೆ, ನಾನು ಬಂದು ತಿಂದು ನಂತರ ಅಡುಗೆ ಮಾಡ್ಕೋಬೋದಲ್ವ. ಎಲ್ಲಾದರೂ ಪ್ರೋಗ್ರಾಮ್ ಇದ್ದರೆ ನೀವು ಈ ರೀತಿ ಮಾಡ್ಕೊಳ್ಳಿ. ಅಥವಾ ಈ ಗೊಜ್ಜನ್ನ ನೀವು ಕ್ಯಾರಿ ಸಹ ಮಾಡ್ಬೋದು, ಏನು ಅಳಿಸ್ಕೊಳ್ಳಲ್ಲ. 1 ದಿನದ ಮಟ್ಟಿಗೆ ಇಟ್ಕೋಬೋದು. ಚಪಾತಿ ಮಾಡಿಕೊಂಡು ನೀವು ಇದನ್ನು ತೊಗೊಂಡೋದ್ರೆ ನೀವು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಒಂದು ಗೊಜ್ಜಿಂದ ನಮಗೆ 2-3 ಪ್ರಯೋಜನಗಳು ಬರುತ್ತೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ನಿಮ್ಮ ಪ್ರೋತ್ಸಾಹ ಬೆಂಬಲ ಬಹಳ ಮುಖ್ಯ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಬರ್ತೀನಿ. ಜೈ ಗಣೇಶ, ನಮಸ್ಕಾರಗಳು.